ನಮ್ಮ ಹಾಸನವನ್ನ ರೆಪ್ರೆಸೆಂಟ್ ಮಾಡಿದ ತೇಜಸ್ ಎಂಬ ಹುಡುಗ ಇತ್ತೀಚೆಗೆ ನಡೆದಂತಹ ಇಂಡೋ ನೇಪಾಲ್ ಇಂಟರ್ ನ್ಯಾಷನಲ್ ಸ್ಪೋರ್ಟ್ಸ್ ನಲ್ಲಿ 800 ಮೀಟರ್ ಓಟದಲ್ಲಿ ಭಾರತಕ್ಕೆ ಚಿನ್ನದ ಪದಕವನ್ನ ತಂದಿದ್ದಾನೆ ಎಂದು ಕೇಳಲ್ಪಟ್ಟಿದ್ದೆ. ಸದ್ಯ ನಮ್ಮ ಹಾಸನದ ಎಂಎಚ್ ಪುರದಲ್ಲಿರುವಂತಹ ಈ ಹುಡುಗನನ್ನ ಹುಡುಕಿ ಹೊರಟಿದ್ದೆ. ಈ ಹುಡುಗನ ಇಲ್ಲಿಯವರೆಗಿನ ಸ್ಪೋರ್ಟ್ಸ್ ಜೀವನದಲ್ಲಿ 48ಕ್ಕೂ ಅಧಿಕ ಚಿನ್ನದ ಪದಕಗಳು, 13 ಬೆಳ್ಳಿಯ ಪದಕಗಳು, 3 ಕಂಚಿನ ಪದಕಗಳನ್ನ ತನ್ನ ಮುಡಿಗೇರಿಸಿಕೊಂಡಿದ್ದಾನೆ. ಇದು ಅಲ್ಲದೆ ಇನ್ನು ಮುಂದೆ ಬರುವಂತಹ ಸಾಕಷ್ಟು ಸ್ಪೋರ್ಟ್ಸ್ ಗಳಲ್ಲಿ ಭಾರತಕ್ಕೆ ಬಂಗಾರದ ಪದಕಗಳನ್ನ ತರುವುದು ಈ ಹುಡುಗನ ಕನಸಾಗಿದೆ. ಆದರೆ ವಿಪರ್ಯಾಸವೇನೆಂದರೆ ಇಂತಹ ಪ್ರತಿಭೆಗಳನ್ನ ನಾವು ಗುರುತಿಸದೇ ಇರುವುದು. ಇನ್ನೂ ಅದೆಷ್ಟೋ ಯುವಕರು ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿ ನಮ್ಮಲ್ಲೇ ಕಳೆದು ಹೋಗುತ್ತಿದ್ದಾರೆ. ಇಂತಹ ಯುವಕರನ್ನ ಗುರುತಿಸುವುದರ ಜೊತೆಗೆ ಇಂತಹ ಪ್ರತಿಭೆಗಳನ್ನ ನಾವು ಬೆಂಬಲಿಸಬೇಕು. ನಮ್ಮ ಪತ್ರಿಕೋದ್ಯಮ, ನಮ್ಮ ನ್ಯೂಸ್ ಚಾನೆಲ್ಗಳು ಇಂತಹ ಯುವಕರನ್ನ ಬೆಳಕಿಗೆ ತರಬೇಕೆಂಬುದು ನನ್ನದೊಂದು ಮನವಿ. ಬ್ರೋ, ಅಂಡರ್ 19 ಅಲ್ಲಿ ನಮ್ಮ ಹಾಸನಕ್ಕೆ 800 ಮೀಟರ್ ಅಲ್ಲಿ ಗೋಲ್ಡ್ ಮೆಡಲ್ ತಂದ್ಕೊಟ್ರಿ ಅಂತ ಕೇಳ್ಪಟ್ಟೆ. ಇದನ್ನ ಯಾವ ರೀತಿಯಾಗಿ ತಂದ್ಕೊಟ್ರಿ, ಮತ್ತೆ ಇದಕ್ಕೆ ಏನೇನು ಶ್ರಮ ಪಟ್ರಿ, ಮತ್ತೆ ಏನೇನೆಲ್ಲ ಮಾಡಿದ್ರಿ, ಇದಕ್ಕೆ ಎಫರ್ಟ್ ಏನೇನು ಹಾಕಿದಿರಾ, ಈ ಮೆಡಲ್ ಇಂದಿನ ರೋಚಕ ಕಥೆ ಹೇಳ್ತಾರೆ. ನನ್ನ ಹೆಸರು ತೇಜಸ್ KS ಅಂತ. ನಮ್ಮೂರು ಶನಿವಾರ ಸಂತೆಯಲ್ಲಿ ಗುಡ್ಗಳಿದೆ. ಅಪ್ಪನ ಹೆಸರು ಶಿವಕುಮಾರ್ ಅಂತ, ಅಮ್ಮನ ಹೆಸರು ಇಂದ್ರ ಅಂತ. ನಾನು ಫಸ್ಟು 5th ಮುರಾಜಲ್ಲಿದ್ದೆ. ಅಲ್ಲಿ ಮುರಾಜಲ್ಲಿ ಇರ್ಬೇಕಾದ್ರೆ ನಮ್ಮ PT ಸರ್ ಇದ್ದವರು, ಹಿಂಗೆ ಹಾಸ್ಟೆಲಿಗೆ ಸೆಲೆಕ್ಷನ್ ಕೊಡಿ ಅಂದರು. ಆವಾಗ ಅಪ್ಪನೊಂದು ಮಾತು ಕೇಳಿದೆ. ಅವರು ಸರಿ ಕೊಡು, ಏನಾಗುತ್ತೆ ನೋಡೋಣ ಅಂದರು. ಆಮೇಲೆ ನಮಗೆ ಕುಡುಗೆಯಲ್ಲಿ ಸೆಲೆಕ್ಷನ್ ಇತ್ತು. ಅಲ್ಲಿ ಸೆಲೆಕ್ಷನ್ ಕೊಟ್ಟಾಗ 100ಕ್ಕೆ ಒಳ್ಳೆ ಟೈಮಿಂಗ್ಸ್ ಇತ್ತು. ಅಲ್ಲಿ ಸೆಲೆಕ್ಟ್ ಆದೆ. ಅಲ್ಲಿಂದ ಮತ್ತೆ ಮೈಸೂರಲ್ಲಿ ಸೆಲೆಕ್ಷನ್ ಇತ್ತು. ಅಲ್ಲಿ ಹೋದಾಗಲೂ ಒಳ್ಳೆ ಟೈಮಿಂಗ್ಸ್ ಇತ್ತು. ಮತ್ತು ಲೆಟರ್ ಕಳಿಸ್ತೀವಿ ಅಂದರು. ಮತ್ತು ಅಲ್ಲಿಂದ ಲೆಟರ್ ಬಂತು. ಮತ್ತು 8th ನಮಗೆ ಹಾಸ್ಟೆಲ್ ಸೆಲೆಕ್ಷನ್ ಆಯಿತು ಕುಡುಗೆಗೆ. ಅಲ್ಲಿಗೆ ಹೋದೆ. ಸ್ಪೋರ್ಟ್ಸ್ ಹಾಸ್ಟೆಲ್ಲೇ ಇದ್ದೆ. ಅಲ್ಲಿ ಪ್ರಾಕ್ಟೀಸ್ ಮಾಡಿ ಮತ್ತು ಅಲ್ಲಿಂದ ನಾನು ಡಿಗ್ರಿಗೆ ಸೆಂಟ್ ಜೋಸೆಫ್ ಕಾಲೇಜಿಗೆ ಸೇರ್ಕೊಂಡೆ. ಮತ್ತು ಅಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ದೆ. ಆಮೇಲೆ ಮತ್ತೀಗ ನಮ್ಮ ಡೆಲ್ಲಿಲಿ ಯೂತ್ ಗೇಮ್ಸ್ ಅಸೋಸಿಯೇಷನಿಂದ ಈವೆಂಟ್ ನಡೀತು, ಓಪನ್ ನೇಷನ್ಸು. ಅಲ್ಲಿಗೆ ಹೋದೆ. ಅಲ್ಲೂ 800 ಒಳ್ಳೆ ಟೈಮಿಂಗ್ಸ್ ಬಂತು, ಫಸ್ಟ್ ಆಯಿತು. ಅಲ್ಲಿಂದ ನಮಗೆ ಯೂತ್ ಗೇಮ್ಸಿಂದ ಇಂಡೋ ನೇಪಾಲ್ ಸೀರೀಸಿಗೆ ಸೆಲೆಕ್ಟ್ ಆಯಿತು. ಮತ್ತು ನೇಪಾಲಿಗೆ ಹೋದ್ವಿ. ಅಲ್ಲಿ ಪೋಖ್ರಲ್ಲಿ ಸ್ಟೇಡಿಯಮಲ್ಲಿ ನಮಗಿದ್ದು 26 to 30ವರೆಗೂ ಅಲ್ಲಿ ನಡೀತು. ಆಮೇಲೆ ಅಲ್ಲೂ ಇಂಡೋ ಮತ್ತು ನೇಪಾಲ್ ಎರಡೇ ದೇಶ. ಅಲ್ಲಿಂದ 8 ಮೆಂಬರ್ಸ್ ಬಂದಿದ್ರು, ನಾವು 5 ಮೆಂಬರ್ಸ್ ಇಲ್ಲಿಂದ. ಅಲ್ಲೂ ಕೂಡ ಟೈಮಿಂಗ್ಸ್ ಚೆನ್ನಾಗಿ ಬಂತು. ಬಟ್ ಅಲ್ಲೂ ಪರ್ಫಾರ್ಮೆನ್ಸ್ ಓಕೆ ಇತ್ತು. ಬಟ್ ವೆದರ್ ಕೋಲ್ಡ್ ಇದರಿಂದ 159 ನೋಡಿ ಕೋಲ್ಡ್ ಆಯಿತು. ನೆಕ್ಸ್ಟ್ ಸೆಪ್ಟೆಂಬರಲ್ಲಿ ಮತ್ತೆ ನಮಗೆ ಯೂತ್ ಗೇಮ್ಸ್ ಇದೆ ಶ್ರೀಲಂಕಾದಲ್ಲಿ. ಅದು ಏಷ್ಯನ್ ಚಾಂಪಿಯನ್ಶಿಪ್. ಅಲ್ಲೂ ಮೆಡಲ್ ಮಾಡಿ ನೆಕ್ಸ್ಟ್ ವರ್ಲ್ಡ್ ಯೂತ್ ಗೇಮ್ಸಲ್ಲಿ ಆಡಿ ಒಳ್ಳೆ ಮುಂದೆ ಇನ್ನೂ ಫ್ಯೂಚರ್ ಬೆಳೆಸೋಣ ಅಂತ ಇದ್ದೀನಿ. ಇಂಡಿಯಾಗೆ ಮೆಡಲ್ ತರೋಣ ಅಂತ ಇದ್ದೀನಿ. ಮೇನ್ ಇಂಥಲ್ಲಿ ನಾನು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಅದಕ್ಕಿಂತ ಅಲ್ಲಿ ಡೆಲ್ಲಿಗಿಂತ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀನಿ. ಕರ್ನಾಟಕದಲ್ಲಿ ಆ ಥರ ಇದನ್ನು ಬೆಂಗಳೂರಲ್ಲಿ ಕಂಠೀರವ ಸ್ಟೇಡಿಯಮಲ್ಲಿ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ. ಯಾಕಂದರೆ ಅಲ್ಲಿ ಮಾಮೂಲಿ ಹೋಗ್ತಾ ಇರ್ತೀನಿ. ಎಷ್ಟು ಸೆಕೆಂಡಲ್ಲಿ ಹೊಡೆದ್ರೆ ಅಲ್ಲಿ? ಅಲ್ಲೂ 158. ನನ್ನ ಬೆಸ್ಟ್ ಟೈಮಿಂಗ್ಸ್ 158 ಇದೆ. ಅಲ್ಲೂ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಎಲ್ಲ. ಒಳ್ಳೆ ಮಾಡ್ಬೋದು. ಹಾಸ್ಟೆಲ್ ಇದೆ ಅಲ್ಲೂ. ನಮ್ಮ ಕೋಚ್ ಇದ್ದಾರೆ, ಬೆಂಗಳೂರಲ್ಲಿದ್ದಾರೆ, ಕುಡಿಗೆಲಿದ್ದಾರೆ, ಎಲ್ಲ ಸಪೋರ್ಟ್ ಇದ್ದಾರೆ. ನಮ್ಮ ಹಾಸನಲ್ಲಿದ್ದಾರೆ, ಪ್ರಸನ್ನ ಸರ್ ಅಂತ ನಮ್ಮ ಕೋಚು. ಒಳ್ಳೆ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ. ನೆಕ್ಸ್ಟ್ ಏಷ್ಯನ್ ಚಾಂಪಿಯನ್ಶಿಪ್ಪಿಗೆ 6ರಿಂದ 8 ದೇಶ ಬರ್ತವೆ. ಅದರಲ್ಲಿ ಏಷ್ಯನ್ ಚಾಂಪಿಯನ್ಶಿಪ್ ಆಲ್ ಓವರ್ ಏಷ್ಯಾ. ಅದಾದಮೇಲೆ ವರ್ಲ್ಡ್ ಅಂದರೆ ಎಲ್ಲ ವರ್ಲ್ಡ್ ಯೂತ್ ಗೇಮ್ಸ್ ಅಂದರೆ ಎಲ್ಲಾದರೂ ವರ್ಲ್ಡ್ ಇರೋದು ಎಲ್ಲ ಬರ್ತವೆ. ನ್ಯಾಷನಲಲ್ಲಿ ಎಷ್ಟು ಜನ ಜೊತೆ ಕಾಂಪಿಟೇಟ್ ಮಾಡಿದ್ರಿ? ನ್ಯಾಷನಲ್ಸಲ್ಲಿ ಆಲ್ ಓವರ್ 28 ಸ್ಟೇಟ್ ಬಂದಿತ್ತು. ನಮ್ಮ ಡೆಲ್ಲಿ, ರಾಜಸ್ಥಾನ, ಎಲ್ಲ ಸ್ಟೇಟ್ಸು ಬಂದಿದ್ದು. ನಮ್ದು ಎಲ್ಲರನ್ನೂ ಎದುರಿಸ್ಬಿಟ್ಟು ನೀವು ಗೋಲ್ಡ್ ಮೆಡಲ್ ತೊಗೊಂಡ್ರಿ. ಹೌದು. ಅಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡು ಹಿಂಗೆ ಹಿಡ್ಕೊಂಡಾಗ ಏನಿಸ್ತು ಬ್ರೋ? ಹೆಂಗೆ ಖುಷಿ ಸಿಕ್ತು? ಯಾವ ಥರ ಫೀಲ್ ಕೊಡ್ತು ನಿಮಗೆ? ಅಂದರೆ ಇಷ್ಟು ವರ್ಷ ಶ್ರಮ ಪಟ್ಟಿದ್ದಕ್ಕೋ ಅದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಒಂದು ಒಳ್ಳೆ ಡ್ರೀಮ್ ಕಂಪ್ಲೀಟ್ ಆಯಿತು ನಂಗೆ ಅನಿಸ್ತು. ನೆಕ್ಸ್ಟ್ ಇಂಡಿಯಾ ರೆಪ್ರೆಸೆಂಟ್ ಮಾಡೋಕೆ ಹೋಗ್ತೀನಿ ಅಂತ ಇನ್ನೂ ಖುಷಿ ಆಯಿತು. ಈಗ ಮೊನ್ನೆ ನಡೆದಂಥ ಹಾಸನ ಯೂನಿವರ್ಸಿಟಿಯಲ್ಲಿ 4x400 ರೆಕಾರ್ಡ್ ಆಗಿದೆ. ಅದಾದಮೇಲೆ ಈಗ ನೇಪಾಳಲ್ಲಿ ನಡೆದಿರಲು ಬೆಸ್ಟ್ ಟೈಮಿಂಗ್ಸಿಂದ ಅದೇನಾಗುತ್ತೆ ಗೊತ್ತಿಲ್ಲ, ಹೇಳ್ತೀನಿ ಅಂತ ಹೇಳಿದ್ದಾರೆ. 159 ಅಲ್ಲಿ ರೆಕಾರ್ಡ್ ಆಗ್ಬೋದು ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ರೆಕಾರ್ಡ್ ಆಗಿದೆ. ಹಾಸನ ಯೂನಿವರ್ಸಿಟಿ ರೆಕಾರ್ಡ್ ನಮ್ಮದೇ ಈಗ. ನೆಕ್ಸ್ಟ್ ಬರೋ ನಮ್ಮ ಜೆನ್ಜಿ ಸ್ಪೋರ್ಟ್ಸ್ ಬಾಯ್ಸ್ಗೆ ಏನಂತ ಹೇಳ್ತೀರಾ ನೀವು? ಒಂದು ಒಳ್ಳೆ ಮೆಸೇಜ್ ಕೊಟ್ಟರೆ ಏನಂತ ಕೊಡ್ಬೋದು? ಬ್ರೋ, ಏನಿಲ್ಲ, ಅವರಿಗೆ ಇಷ್ಟ ಆದ ಸ್ಪೋರ್ಟ್ಸ್ನ ಈಸಿಯಾಗಿ ಮಾಡೋಕ್ಕೆ ಬಿಡಬೇಕು. ಯಾರಿಂದಲೇ ಏನು ಸಪೋರ್ಟ್ ಇರಲಿ ಬಿಡಲಿ, ಅವ್ರ ಶ್ರಮ ಪಟ್ಟು ಬೆಳಗ್ಗೆ ಸಂಜೆ ಅಲ್ಲದಲೇ ಮುಂದೆ ಅವ್ರು ಒಂದು ಗೋಲ್ ಇಟ್ಕೋಬೇಕು. ಇಂಡಿಯಾ ರೆಪ್ರೆಸೆಂಟ್ ಮಾಡಬೇಕು ಅಂತನೋ, ಇಲ್ಲ ಸ್ಟೇಟ್ ಮೆಡಲ್ ಮಾಡಬೇಕು ಅಂತನೋ ಎಲ್ಲ ಸಪೋರ್ಟ್ ಇಟ್ಟು ಮಾಡಿದ್ರೆ ಅವರಿಗೆ ಬೇಗ ವರ್ಕೌಟ್ ಮಾಡಿ ಚೆನ್ನಾಗಿ ವರ್ಕೌಟ್ ಎಲ್ಲ ಮಾಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಇದ್ದು ಬೇಗ ಅವ್ರು ಸಕ್ಸಸ್ಫುಲ್ ಆಗ್ತಾರೆ ಅಂತ ಹೇಳ್ತೀನಿ. ಸ್ನೇಹಿತರೆ, ನಮ್ಮ ಹಾಸನದಲ್ಲಿರೋ ಒಂದು ಹುಡುಗ ಅಂಡರ್ 19ನಲ್ಲಿ 800 ಮೀಟರಲ್ಲಿ ನ್ಯಾಷನಲ್ಲು ಇಂಟರ್ನ್ಯಾಷನಲಲ್ಲಿ ನಮ್ಮ ಭಾರತಕ್ಕೆ ಗೋಲ್ಡ್ ಮೆಡಲ್ ತಂದಿರೋಂಥ ಹುಡುಗ. ಇಂಥ ಹುಡುಗರನ್ನ ನಮ್ಮ ಸೋಷಿಯಲ್ ಮೀಡಿಯಾ, ನಮ್ಮ ನ್ಯೂಸ್ ಚಾನಲ್ಗಳು ಜಾಸ್ತಿ ರೆಕಗ್ನೈಸ್ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಇಂಥ ಪ್ರತಿಭೆಗಳನ್ನು ಬೆಳೆಸಿ ಅಂತ ಹೇಳ್ತಿದ್ದೀನಿ.